ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಕರ್ನಾಟಕ ಬಜೆಟ್ನಲ್ಲಿ ಏನು ಹೇಳ್ತಾರೆ, ಶಾಲಾ ಕಾಲೇಜುಗಳಿರ್ತಕ್ಕಂಥ ಒಂದು 15,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೇವೆ ಅನ್ನೋದು ಇಲ್ಲಿ ಖಚಿತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ರು, ಸುಮಾರು 17,000ರಿಂದ 18,000ಕ್ಕಿಂತ ಹೆಚ್ಚಿನ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೇವೆ ಅನ್ನೋದು ಈ ವರ್ಷದಲ್ಲಿ, ಅಂದರೆ 2026-27ರಲ್ಲಿ ನೇಮಕಾತಿಯನ್ನು ಮಾಡ್ತೇನೆ ಅನ್ನೋದು ಅವರು ಭರವಸೆ ಕೊಟ್ಟಿದ್ರು. ಅವರು ಮಾಡ್ತಾರೆ, ನಾವು ನೋಡ್ಬೋದು. ಹಾಗಾದರೆ ಶಿಕ್ಷಕರ ನೇಮಕಾತಿ ಆಗುವುದು ಒಂದು ಖಂಡಿತ. ಹಾಗಾಗಿ ಅಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ TET ಕ್ವಾಲಿಫೈ ಆಗಿಲ್ಲ. ಸೊ ಅವ್ರು ಏನು ಮಾಡಬೇಕು ಅಂದರೆ, ನಾನು TET ಇನ್ನೊಮ್ಮೆ ಕರೆದ್ರೆ ಓಕೆ ಪಾಸ್ ಮಾಡ್ಕೊತೀನಿ ಅಂದು ಯಾರಪ್ಪ GPA ಸ್ಟಾರ್ ಮತ್ತು PA ಸ್ಟಾರ್ಗೆ ಅವ್ರು ಏನು ಮಾಡ್ಬೇಕು, ಬರೆಯಲು ಅವಕಾಶ ಇರ್ತೈತಿ. ಅಂದರೆ GPA ಸ್ಟಾರ್ ಅಂತಂದರೆ ಪೇಪರ್ 2 ಬರೀಬೇಕಾಗತ್ತದೆ. ಯಾವುದು ಪೇಪರ್ 2 ಅಂದರೆ GPA ಸ್ಟಾರಿಗೆ PA ಸ್ಟಾರಿಗೆ ಪೇಪರ್ 1 ಪಾಸ್ ಆಗಬೇಕಾಗುತ್ತೆ, D.Ed ಪ್ಲಸ್ ಪೇಪರ್ 1. GPA ಸ್ಟಾರ್ಗೆ ಪೇಪರ್ 2 ಪ್ಲಸ್ D.Ed ಆಗಬೇಕಾಗುತ್ತೆ. ನೋಡ್ಬೋದು. ಆದರೂ TET ನಾನು ಕ್ವಾಲಿಫೈ ಆಗಿಲ್ಲ, ನಾವು ಶಿಕ್ಷಕರ ನೇಮಕಾತಿ ಅಂದರೆ ನೋಟಿಫಿಕೇಶನ್ ಆದರೆ ಬರೆಯಲು ಸಾಧ್ಯವಿಲ್ಲ ಅನ್ನೋರು ನಾವು ನೋಡ್ಬೋದು. HSTR ಅವ್ರು ಏನು ಮಾಡ್ಬೋದು, ನೋ TET ಅಂತ ಒಂದು ಹೇಳಿದ್ದಾರೆ ಸರ್ಕಾರದಲ್ಲಿ. TET ಇಲ್ದಂಗೆ ಎಕ್ಸಾಮ್ ಬರೆಯೋದು ಅಂದರೆ ಹೈಸ್ಕೂಲ್ ಇರ್ತಕ್ಕಂತಹ HSTR ಅವರು TET ಇಲ್ದಂಗೆ ಬರಿಬೋದು. ಸೊ ಯಾರು ನೋಟಿಫಿಕೇಶನ್ ಆದರೆ HSTRಗೆ ನೀವು ಖಂಡಿತವಾಗಿ TET ಇಲ್ದಂಗೆ ನೀವು ಎಕ್ಸಾಮ್ ಬರಿಬೋದು. ಯಾಕಂದರೆ ಫುಲ್ ಬೆನಿಫಿಟ್ ಆಗಿರ್ತಕ್ಕಂತಹ ಒಂದು ನೀವು ಪ್ರಮುಖವಾಗಿ HSTRಗೆ ಅಧ್ಯಯನ ಮಾಡಬಹುದಾಗಿದೆ. ಯಾರ್ಯಾರು TET ಪಾಸ್ ಆಗಿಲ್ವೋ, ಬೈ ಚಾನ್ಸ್ CET ಕರೆಯೋಕ್ಕಿಂತ ಮುಂಚೆ ಇನ್ನೊಮ್ಮೆ TET ಏನಾದರೂ ಕರೆದಿದ್ರೆ ಪಾಸ್ ಮಾಡಿಕೊಳ್ರಿ. ಇವು ಕೆಳಗಿನ ಹುದ್ದೆ ಏನಪ್ಪ, GPA ಸ್ಟಾರ್ ಮತ್ತು PA ಸ್ಟಾರ್ ಹುದ್ದೆಗಳನ್ನು ನೀವು ಬರಿಬೋದು. ಅಂದರೆ ನೀವು ಯಾವ್ಯಾವ ಕ್ವಾಲಿಫೈ ಇದ್ರೆ B.Ed ಮಾಡಿದವರು GPA ಸ್ಟಾರ್ ಬರಿಬೋದು, ಮತ್ತು D.Ed ಮಾಡಿದವರು PA ಸ್ಟಾರ್ ಅವರು TET ಏನು ಪೇಪರ್ 1 ಪೇಪರ್ 2 ಇದೆಯಲ್ಲ ಅದನ್ನು ಪಾಸ್ ಮಾಡ್ಕೊಂಡು ಬರಿಬೋದು. ಬೈ ಚಾನ್ಸ್ ನಾವು TETನೂ ಪಾಸ್ ಆಗಿಲ್ಲ, ಬಟ್ ನೋಟಿಫಿಕೇಶನ್ ಆಗಿದೆ, ಬಟ್ ಏನು ಮಾಡಬೇಕು ಅನ್ನೋರು ಅಂದರೆ HSTR ಕಾಲ್ಫಾರ್ಮ್ ಆದರೆ ಸೊ ನೀವು ನೋ TET ಆಗಿರುತ್ತೆ. ಅಲ್ಲಿ ನೀವು ಸೀದಾ ಏನಪ್ಪ ಅಂದರೆ ನಿಮ್ಮ B.Ed ಮತ್ತು ಏನೇನು ಕ್ವಾಲಿಫೈ ಅನ್ನೋ ಇರುತ್ತೋ ಅದನ್ನಷ್ಟೇ ಕೇಳೋದು. ಯಾರಪ್ಪ ಅಂದರೆ HSTRಗೆ ಅಷ್ಟೇ ಸಂಬಂಧಪಟ್ಟಿದ್ದು. ಸೊ ಯಾರು ಏನಪ್ಪ ಹೆದರಕ್ಕೆ ಹೋಗ್ಬೇಡ್ರಿ. ಹೈಸ್ಕೂಲಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಏನಾದರೂ ಕರೆದೆ ಅದಕ್ಕೆ TET ಆಗಿರ್ತಕ್ಕಂಥ ಕ್ವಾಲಿಫೈ ಇರೋದಿಲ್ಲ. ಹಾಗಾಗಿ ನೀವು ಬರಿಬೋದು. ನಾವು ನೋಡ್ಬೋದು GPA ಸ್ಟಾರಿಗೆ TET ಯಾವ ಪೇಪರ್ ಪಾಸ್ ಆಗ್ಬೇಕ್ರಿ ಅಂದರೆ B.Ed ಮಾಡಿರ್ಬೇಕು, ಪ್ಲಸ್ ಏನಪ್ಪ ಅಂದರೆ B.Ed ಪ್ಲಸ್ ಪೇಪರ್ 2 ಇವರು ಪಾಸ್ ಆಗ್ಬೇಕಾಗತ್ತಿ. ಇದನ್ನು GPA ಸ್ಟಾರ್ ಬರೀಬೇಕಾದ್ರೆ, GPA ಸ್ಟಾರ್ ಅಂದರೆ ಪದವೀಧರ ಶಾಲಾ ಶಿಕ್ಷಕರು ಅಂತ ಹೇಳ್ಬೋದು ನಾವು. ಮತ್ತು PA ಸ್ಟಾರಿಗೆ ಅಂತಂದರೆ ಏನಪ್ಪ ಅಂದರೆ ಇಲ್ಲಿ D.Ed ಪ್ಲಸ್ ಪೇಪರ್ 1 ಬರೀಬೇಕಾಗತ್ತದೆ. ಏನು D.Ed ಪ್ಲಸ್ ಪೇಪರ್ 1 ಬರೀಬೇಕಾಗತ್ತದೆ. ಈಗ ಫಸ್ಟ್ ಏನಿತ್ತು, B.Ed ಮಾಡಿದವರು ಪದವಿ ಮಾಡಿದವ್ರಿಗೂ ಪೇಪರ್ 1 ಅವಕಾಶ ಇತ್ತು. ಸೊ ಸುಪ್ರೀಂ ಕೋರ್ಟ್ ಆದೇಶದಂತೆ ಏನು ಮಾಡಿದ್ರು, ಇಲ್ಲ PA ಸ್ಟಾರ್ಗೆ D.Ed ಮಾಡಿರಬೇಕು ಕಂಪಲ್ಸರಿ. ಯಾಕಂದರೆ ಅಲ್ಲಿರ್ತಕ್ಕಂಥ ಆ ಹುಡುಗರಿಗೆ ಪ್ರಾಥಮಿಕವಾಗಿ ಏನೇನು ಕೊಡಬೇಕು D.Edನಲ್ಲಿ ಮಾತ್ರ ಇರುತ್ತೆ. ಸೊ ಅದು ಮೇನ್ ಬೇಕಾಗಿರೋದು D.Ed ಪ್ಲಸ್ ಪೇಪರ್ 1 ಅಷ್ಟೇ ಅವರಿಗೆ ಕೊಡಬೇಕು ಅನ್ನೋ ಅವಕಾಶ ಏನು ಮಾಡಿದ್ರು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಹಾಗಾಗಿ ಅವ್ರವ್ರಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ B.Ed ಮಾಡಿದ್ರೆ ಪೇಪರ್ 2 ಪಾಸ್ ಆಗೋಕ್ಕೆ ಮೇನು ಏನಪ್ಪ ಅಂದರೆ PA ಸ್ಟಾರಿಗೆ D.Ed ಪ್ಲಸ್ ಪೇಪರ್ 1 ಪಾಸ್ ಆದರೂ ಅವ್ರಿಗಷ್ಟೇ ಅವ್ರವ್ರಿಗೆ ಅವಕಾಶ ಇರುತ್ತೆ. ಬಟ್ HSTR ನೋ TET. ನೀವು ತಲೆ ಕೆಟ್ಟ ಅವಶ್ಯಕ ಏನಪ್ಪ ಅಂದರೆ ಕಥೆನೇ ಇಲ್ಲ, ಅವಶ್ಯಕತೆ ಇಲ್ಲ. ಅವರು HSTRಗೆ ಬರಿಬೋದು. ಸಂಬಂಧಪಟ್ಟಾಗಿರ್ತಕ್ಕಂತಹ ನ್ಯೂ ವೇಟೇಜ್ ನಾನು ಹೇಳ್ತಾ ಹೋಗಿದ್ದೀನಿ ಕೆಲವೊಂದು ವಿಡಿಯೋದಲ್ಲಿ, ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು GPA ಸ್ಟಾರ್ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ CET 70% ಆಗಿರ್ತಕ್ಕಂಥ CET ಎಷ್ಟು ಕೊಟ್ಟಿದ್ದಾರೆ. ಸೊ ಇದು ಒಳ್ಳೆ ಆಗಿರ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಯಾಕಂದರೆ 70% ನೀವು ಮೇನ್ CET ಓದಿ ಬರೀಬೇಕಾಗುತ್ತದೆ, TET 20%. ಸೊ ಇಲ್ಲಿ ಎರಡು ಸೇರಿ 90% ಆಯಿತು. ಸೊ ನೀವು ಮ್ಯಾಕ್ಸಿಮಮ್ TET ಮತ್ತು CETಯಲ್ಲೇ ಅತಿ ಹೆಚ್ಚು ಮಾರ್ಕನ್ನು ಪಡ್ಕೊಂಡು ಏನಪ್ಪ ಅಂದರೆ ಸ್ಕೋರಿಂಗ್ ಮಾಡ್ಕೋಬೋದು. ಡಿಗ್ರಿ 8%, ನೀವು 90 ತೀರಿ 100 ಕರಿ. ಇಲ್ಲಿ ಓನ್ಲಿ 8% ನೀವು ಎಷ್ಟು ಇರ್ತಾರೋ ಅದಕ್ಕೆ 8% ಮಾಡಿದರೆ ಅಷ್ಟೇ ಪರ್ಸೆಂಟೇಜ್ ಆಗುತ್ತೆ. ಮತ್ತು B.Ed 2% ಅಷ್ಟೇ. ನೀವು ಎಷ್ಟು ಪರ್ಸೆಂಟೇಜ್ ತೆಗೆದ್ರು ಅದು 2% ಆಗಿರ್ತಕ್ಕಂತಹ ಅಷ್ಟೇ ಅವರು ಕ್ಯಾಲ್ಕುಲೇಟ್ ಮಾಡಿ ಇದು ಮಾಡ್ತಾರೆ. ಸೊ ಇವೆಲ್ಲ ಡಿಗ್ರಿ B.Ed ನಿಮ್ಮ ತಲೆ ಇದ್ದವು. TET ಪಾಸ್ ಆದರೂ ಓಕೆ, ಬಟ್ ಆಗಲಿಲ್ಲವರು ಅವಕಾಶ ಕೊಟ್ಟರೆ ಬರೀರಿ. GPA ಸ್ಟಾರ್ ಹುದ್ದೆನೂ ಕೂಡ ನೀವು ಬರೀಬೋದು. ಮತ್ತು PA ಸ್ಟಾರಿಗೆ ಸಂಬಂಧಪಟ್ಟಿರ್ತಕ್ಕ ಪ್ರಾಥಮಿಕ ಶಾಲಾ 1ರಿಂದ 5, ಇದು GPA ಸ್ಟಾರು 6ರಿಂದ 8 ಹೇಳ್ಬೋದು ತರಗತಿ ನೀವು ಮಾಡ್ಬೋದು. ಮತ್ತು PA ಸ್ಟಾರ್ ಅಂದರೆ 1ರಿಂದ 5ನೇ ಆಗಿರ್ತಕ್ಕಂತಹ ಕ್ಲಾಸಸ್ಗಳಿಗೆ ಸಂಬಂಧಪಟ್ಟಾಗಿರ್ತದ್ದು PSTR ಅಂತ ಹೇಳ್ಬೋದು. ಇದು 70% ಆಗಿರ್ತಕ್ಕಂತಹ CETಯನ್ನು ಅವರು ಕೂಡ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಮತ್ತು TET 20% ಅಂತ ನಾವು ಹೇಳ್ಬೋದು.
PUC 8% ಓನ್ಲಿ ಅವರ ಓವರ್ ಆಲ್ ಆಗಿರ್ತಕ್ಕಂಥ ನೀವು PUC ಎಷ್ಟು ಮಾರ್ಕ್ಸ್ ತಂದಿರೋ ಇಲ್ಲಿ ಸಬ್ಜೆಕ್ಟ್ ವೈಸ್ ಅಂತೂ ಅಲ್ಲ. ಸೊ ಇಲ್ಲಿ 8% ಆಗಿರ್ತಕ್ಕಂತಹ ಮಾಡಿದ್ದಾರೆ. D.Ed 2%, ಇದನ್ನೇನೋ PUC ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ತವಂತ ಮತ್ತೊಂದು ಇದನ್ನ ಮಾಡ್ತಿದ್ದಾರೆ. ಸೊ ನೋಡೋಣ ಓವರ್ ಆಲ್ ಪರ್ಸೆಂಟೇಜ್ 50% ಮಾಡ್ತಾರೋ ಏನೋ. ಬಟ್ ಈಗ ಹೋಗಿರ್ತಕ್ಕಂತಹ ಒಂದು PUC ಅಲ್ಲಿ 8% ಅಂತ ಹೇಳಿದ್ದಾರೆ. D.Ed 2% ಆಗಿರ್ತಕ್ಕಂತಹ ಒಂದು ಕನ್ಸಿಡರ್ ಮಾಡ್ತಾರೆ. ಸೊ ಇದು ಆಗಿರ್ತಕ್ಕಂಥ ಯಾರ್ಯಾರು ಈ ಮ್ಯಾಕ್ಸಿಮಮ್ ಇರ್ತಕ್ಕಂಥ TET ಡಿಗ್ರಿ B.Ed ಆಲ್ರೆಡಿ ನೀವೇನೋ ಅಲ್ಲ ಕ್ವಾಲಿಫೈ ಆಗಿದ್ರಿ, ಡಿಗ್ರಿ ಇರುತ್ತೆ, B.Ed ಆಗಿರುತ್ತೆ, TET ಪಾಸ್ ಆಗಿರುತ್ತೆ. ಓನ್ಲಿ ನೀವು ಅಷ್ಟು ಪಾಸ್ ಆದರೂ CETಗೆ ಮೇನ್ ನೀವು ಆಗಿರ್ತಕ್ಕಂತಹ ಫೋಕಸ್ ಮಾಡಬೇಕಾಗುತ್ತದೆ. ಫೋಕಸ್ ಮಾಡಿ ಆಗಿರ್ತಕ್ಕಂತಹ ನೋಟಿಫಿಕೇಶನ್ ಆದರೆ ನೀವು ರೆಡಿ ಆಗಿರಬೇಕು ಎಕ್ಸಾಮ್ ಬರಲು. ಯಾಕಂದರೆ ಆ ಟೈಮ್ನಲ್ಲಿ ಓದೋಕೆ ಟೈಮ್ ಸಿಗಲ್ಲ. ಈಗ ಟೈಮ್ ಇದೆ, ನೀವು ಹಾಗಾಗಿ ಚೆನ್ನಾಗಿ ಓದಿ TET ಕ್ವಾಲಿಫೈ ಇಲ್ದಾರೋ ಹೈಸ್ಕೂಲಿಗೆ ಹಾಕ್ಬೋದು. ಹೈಸ್ಕೂಲ್ ಸಿಲೆಬಸ್ ತೊಗೊಳ್ರಿ. ಹೈಸ್ಕೂಲ್ ಸಿಲೆಬಸ್ ತೊಗೊಂಡು ಏನು ಮಾಡಿರಿ, ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂದರೆ ಹೇಳೋಕ್ಕಾಗಲ್ಲ ಯಾವ ಟೈಮ್ನಲ್ಲಿ ನೀವು ಅಧ್ಯಯನ ಮಾಡಿದ್ದ ಕರೆ ಆಯ್ತಿದ್ರೆ ಈ ಹೈಸ್ಕೂಲ್ ನೋಟಿಫಿಕೇಶನಲ್ಲಿ ಕೂಡ ನಿಮ್ಮ ಹೆಸರು ಕೂಡ ಹುದ್ದೆಯಲ್ಲಿ ಏನೋ ಹೆಸರು ಇರುತ್ತೆ. ಹಾಗಾಗಿ ನೋಡ್ಬೋದು, ಇದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ನಾಟಕ ಬಜೆಟ್ನಲ್ಲಿ ಹೇಳಿರತಕ್ಕಂತಹ ಒಂದು 15,000 ಆಗಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ನೇಮಕವನ್ನು ಮಾಡ್ತೇವೆ ಅಂತ ಪ್ರಶ್ನೆ ಹಂತದಲ್ಲಿ ಹೇಳಿದ್ದಾರೆ. ಹಾಗಾಗಿ ನೀವು ಎಫೆಕ್ಟಿವ್ ಆಗಿರ್ತಕ್ಕಂಥ ಅಧ್ಯಯನ ಮಾಡಿರಿ. ಮತ್ತು ಇದೇ ಥರದ ವಿಡಿಯೋಗಳಿಗೆ ಬಿಗ್ ಅಪ್ಡೇಟ್ ಮತ್ತು ಸಂಬಂಧಪಟ್ಟಿರ್ತಕ್ಕಂತಹ ನ್ಯೂ ಬ್ರೇಕಿಂಗ್ ಆಗಿರ್ತಕ್ಕಂತಹ ವಿಷಯಗಳಿಗೆ ಈ ಚಾನಲನ್ನು ಏನಪ್ಪ ಅಂದರೆ ಕನ್ನಡ 49 ಒಂದು ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಇದೆ ಹೌದು. ಈ ವಿಡಿಯೋವನ್ನು ಈ ಚಾನಲನ್ನು ನೀವೇ ಮಾಡೋದು ಪ್ರಮುಖವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಬಂಧಪಟ್ಟಾಗಿರ್ತಕ್ಕಂತಹ ಟೀಚರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯಗಳನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಮತ್ತು ಹಿಂದಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ MCQ ಮತ್ತು ಪ್ಲಸ್ ಏನಪ್ಪ ಅಂದರೆ ಸೋಷಿಯಲ್ ಆಗಿರೋ ಮತ್ತು ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ MCQ ಮಾಡ್ತಾ ಹೋಗಿದ್ದೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕನ್ನು ಕೂಡ ಮಾಡಿ. ಮತ್ತು ನಿಮಗೆ ಏನಾದರೂ ಕ್ವಶನ್ಗಳಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾನು ಅದಕ್ಕೆ ಏನು ಮಾಡ್ತೀನಿ ತಕ್ಷಣವಾಗಿರ್ತಕ್ಕಂತಹ ರಿಪ್ಲೈ ಕೂಡ ನಾನು ಆನ್ಸರ್ ಮಾಡ್ತೀನಿ. ಹಾಗಾಗಿ ಚೆನ್ನಾಗಿ ಓದಿ. ಶಿಕ್ಷಕರ ನೇಮಕಾತಿ ಮತ್ತು ಎಷ್ಟು ವರ್ಷಗೊಮ್ಮೆ ಕರೀತಾರೋ ಗೊತ್ತಿಲ್ಲ. ಯಾರ್ಯಾರು ಕ್ವಾಲಿಫೈ ಇದ್ದಾರೋ ನೀವು 100% ಆಗಿರ್ತಕ್ಕಂಥ ಎಫರ್ಟ್ಗಳನ್ನು ಹಾಕಿ. ಮತ್ತು ನಾನು ಮುಂದೆ ನೋಡಿದಲ್ಲೇ ಬೇರೆ ವಿಷಯದೊಂದಿಗೆ ಇದು ಸಂಬಂಧಪಟ್ಟಾಗಿರ್ತಕ್ಕಂಥ ವಿಷಯದೊಂದಿಗೆ ಬರ್ತೀನಿ. ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.